ಗೆಳೆಯರೆ, ಲೈಫ್ ನಲ್ಲಿ ಏನಾದ್ರೂ ದುಡ್ಡು, ಸುಖ, ಶಾಂತಿ ಬೇಕಂದ್ರೆ ಅಥವಾ ಜೀವನದಲ್ಲಿ ಯಾವ್ದಾದ್ರೂ ಒಂದು ವಿಶೇಷ ಗುರಿಯನ್ನ ತಲುಪಬೇಕು ಅಂದ್ರೆ ಇವೆಲ್ಲವುಗಳನ್ನ ಪ್ರಾಪ್ತಿ ಮಾಡೋ ಉಪಾಯವನ್ನ ನಮಗೆ 5,000 ವರ್ಷಗಳ ಹಿಂದೆನೆ ತಿಳಿಸಿದ್ದಾರೆ. ಅವುಗಳನ್ನೇ ನಾವು ಮುದ್ರಾಜ್ ಅಂತ ಕರಿತೀವಿ. ಬೇರೆ ಬೇರೆ ತರಹದ ದೇಹ ಪ್ರಾಪ್ತಿಗೋಸ್ಕರ ನಮ್ಮ ಏನ್ಷಿಯಂಟ್ ಹಿಸ್ಟ್ರಿನಲ್ಲಿ ಬೇರೆ ಬೇರೆ ಮುದ್ರಾಜ್ ಗಳನ್ನ ನೀಡಿದ್ದಾರೆ. ಇವುಗಳನ್ನ ಪರ್ಫಾರ್ಮ್ ಮಾಡಿ ಆ ವಿಶೇಷ ಗುರಿಯನ್ನ ತಲುಪಬಹುದು. ಅಕಾರ್ಡಿಂಗ್ ಟು ದಿ ಆಯುರ್ವೇದ ಅಂಡ್ ಇಂಡಿಯನ್ ಫಿಲಾಸಫಿ, ನಮ್ಮ ಬಾಡಿ 5 ತತ್ವಗಳಿಂದ ಮಾಡಲ್ಪಟ್ಟಿದೆ. ಅದರಲ್ಲಿ ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲಗಳಿವೆ. ಇವುಗಳನ್ನ ಪಂಚಮಹಾಭೂತ ಅಂತಾನು ಕೂಗ್ತಾರೆ. ನಮ್ಮ ಕೈನ 5 ಬೆರಳುಗಳು ಈ ಪಂಚಭೂತಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ನಮ್ಮ ಲೈಫ್ ನಲ್ಲಿ ಈ 5 ತತ್ವಗಳು ಬ್ಯಾಲೆನ್ಸ್ ಆಗಿದ್ರೆ ಮಾತ್ರ ನಮ್ಮ ಲೈಫ್ ಚೆನ್ನಾಗಿರುತ್ತೆ. ಇವುಗಳನ್ನ ಬ್ಯಾಲೆನ್ಸ್ ಮಾಡೋದಕ್ಕೇನೆ ನಮ್ಮ ಪ್ರಾಚೀನ ಕಾಲದಲ್ಲಿ ಮುದ್ರಾಜ್ ಗಳನ್ನ ನೀಡಿದ್ದಾರೆ. ಮುದ್ರಾಜ್ಗಳು ಇತರ ಹ್ಯಾಂಡ್ ಗಸ್ಟರ್, ಸಿಂಬಾಲ್ ಅಥವಾ ಪೊಸಿಷನ್ ಗಳು. ಇವು ಬಾಡಿ ಮತ್ತೆ ಮೈಂಡ್ ನ ಎನರ್ಜಿಯನ್ನ ಒಂದು ಒಳ್ಳೆ ಜಾಗದಲ್ಲಿ ಚಾನಲೈಸ್ ಮಾಡುತ್ತೆ. ಪ್ರತಿಯೊಂದು ಮುದ್ರೆ ಒಂದು ವಿಶಿಷ್ಟ ಲಕ್ಷ್ಯ ಪ್ರಾಪ್ತಿಗೋಸ್ಕರ ಪ್ರಾಕ್ಟೀಸ್ ಮಾಡಲಾಗುತ್ತೆ. ಇವತ್ತು ನಾವು ಈ ವಿಡಿಯೋದಲ್ಲಿ 5 ಪವರ್ಫುಲ್ ಮುದ್ರಗಳನ್ನ ನೋಡೋಣ. ಉತ್ತರ ಬೋಧಿ ಮುದ್ರಾ. ಈ ಮುದ್ರಾನ ಮಾಡೋದಕ್ಕೆ 2 ಕೈನ ಬೆರಳುಗಳನ್ನ ಜೋಡಿಸಿ ಮುಷ್ಟಿಯ ರೀತಿ ಮಾಡಬೇಕು. ಇದಾದ ಮೇಲೆ ಇಂಡೆಕ್ಸ್ ಫಿಂಗರ್ ನ ಹೊರಗಡೆ ತೆಗೆದು 2 ಜೋಡಿಸ್ಕೋಬೇಕು. ಈ ಮುದ್ರೆಯನ್ನ ದಿನಾಲು 15 ರಿಂದ 30 ನಿಮಿಷ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ನಿಮ್ಮಲ್ಲಿರುವ ಹೆದರಿಕೆಯನ್ನ ಕೊಂದು ಹಾಕುತ್ತೆ. ಇದು ನಿಮ್ಮ ಎಕ್ಸೈಟೆಡ್ ಮೈಂಡ್ ನ ಮೇಲೆ ಕೆಲಸ ಮಾಡುತ್ತೆ. ಉತ್ತರ ಬೋಧಿ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮಲ್ಲಿ ಒಂದು ಇನ್ಸ್ಪಿರೇಷನ್ ಬರುತ್ತೆ. ಜೊತೆಗೆ ನೀವು ಪ್ರಾಬ್ಲಮ್ ಸಾಲ್ವಿಂಗ್ ಕೂಡ ಆಗ್ತೀರಾ, ಡಿಸಿಷನ್ ಮೇಕರ್ ಆಗ್ತೀರಾ. ಮತ್ತೆ ಜೊತೆಗೆ ನೀವು ಅನ್ಕೊಂಡಿರೋ ಗೋಲ್ಸ್ ನ ಪ್ರತಿ ಕಾನ್ಸಂಟ್ರೇಷನ್ ಮತ್ತೆ ಫೋಕಸ್ ಜಾಸ್ತಿ ಆಗುತ್ತೆ. ಈ ಮುದ್ರೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಅನ್ನ ಸಹ ತಂದುಕೊಡುತ್ತೆ. ಹಾಕಿನಿ ಮುದ್ರಾ. ಈ ಮುದ್ರೆಯ ಹೆಸರನ್ನ ಹಿಂದೂ ಗಾಡ್ ಹಾಕಿನಿ ಎಂಬ ದೇವರ ಹೆಸರಿನಲ್ಲಿ ಇಟ್ಟಿದ್ದಾರೆ. ಯಾಕಂದ್ರೆ ಸಂಸ್ಕೃತದಲ್ಲಿ ಹಾಕಿನಿ ಶಬ್ದದ ಅರ್ಥ ಪವರ್ ಅಂತ. ಈ ಮುದ್ರೆಯನ್ನ ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ಸ್ ಮತ್ತೆ ಸೆಲೆಬ್ರಿಟಿಗಳು ಸಹ ಪರ್ಫಾರ್ಮ್ ಮಾಡೋದನ್ನ ನೀವು ನೋಡಿರಬಹುದು. ಈ ಮುದ್ರೆಯನ್ನ ಪರ್ಫಾರ್ಮ್ ಮಾಡೋದಕ್ಕೆ ನಿಮ್ಮ ಚೆಸ್ಟ್ ನ ಮುಂದೆ 2 ಕೈಗಳ ಫಿಂಗರ್ ಟಿಪ್ ನ ಒಂದಕ್ಕೊಂದು ಟಚ್ ಮಾಡಿ 3 ಬಾರಿ ಡೀಪ್ ಬ್ರೀತ್ ನ ತಗೋಬೇಕು. ಇದಾದ ಮೇಲೆ ಫಿಂಗರ್ಸ್ ನ ಟಿಪ್ ನ ಮೇಲೆ ಪ್ರೆಷರ್ ಅನ್ನ ಫೀಲ್ ಮಾಡಬೇಕು. ಆಯುರ್ವೇದದ ಅನುಸಾರ ಈ ಮುದ್ರೆಯನ್ನ ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮೈಂಡ್ ನ ಕಂಟ್ರೋಲ್ ಮಾಡೋ ಪವರ್ ಸಿಗುತ್ತೆ. ಇದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ನೀವು ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕೂಡಬಹುದು. ಆದ್ರೆ ನಿಮ್ಮ ಸ್ಪೈನ್ ಅಪ್ ರೈಟ್ ಪೊಸಿಷನ್ ನಲ್ಲಿ ಅಂದ್ರೆ ಕಂಫರ್ಟೇಬಲ್ ಪೊಸಿಷನ್ ನಲ್ಲಿ ನಿಮ್ಮ ಬೆನ್ನ ಸ್ಟ್ರೇಟ್ ಆಗಿ ಇಡಬೇಕು. ಹಾಕಿನಿ ಮುದ್ರೆಯನ್ನ ದಿನಾಲು 30 ನಿಮಿಷ ಮುಂಜಾನೆ ಅಥವಾ ಪ್ರಾತಃ ಕಾಲದಲ್ಲಿ ಪ್ರಾಕ್ಟೀಸ್ ಮಾಡಬಹುದು. ಈ ಮುದ್ರೆಯ ದಿನನಿತ್ಯ ಅಭ್ಯಾಸದಿಂದ ನಿಮ್ಮ ಮೆಮೊರಿ ಪವರ್ ಸಹ ಬೂಸ್ಟ್ ಆಗುತ್ತೆ. ಇದರಿಂದ ನಿಮ್ಮ ಕ್ರಿಯೇಟಿವಿಟಿ ಸಹ ಹೆಚ್ಚಾಗುತ್ತೆ. ಕಾಲಿ ಮುದ್ರಾ. ಈ ಮುದ್ರೆಯ ಹೆಸರನ್ನ ಮಾತೆ ಕಾಲಿಯವರ ಹೆಸರಿನಲ್ಲಿ ಇಡಲಾಗಿದೆ. ಈ ಮುದ್ರಾವನ್ನ ಕ್ಷಪನ ಮುದ್ರಾ ಅಥವಾ ಮಹಾಕಾಲಿ ಮುದ್ರಾ ಅಂತಾನು ಕರೀತಾರೆ. ಈ ಮುದ್ರೆಯನ್ನ ಅಭ್ಯಾಸ ಮಾಡೋದಕ್ಕೆ ನಮಸ್ಕಾರ ಸ್ಥಿತಿಯಲ್ಲಿ ನಿಮ್ಮ ಕೈಗಳನ್ನ ಜೋಡಿಸಿ ಅದಾದ ಮೇಲೆ ವಿಡಿಯೋನಲ್ಲಿ ತೋರಿಸಿರೋ ಹಾಗೆ ಗನ್ನ ಶೇಪ್ ನಲ್ಲಿ ಮಾಡ್ಕೊಳ್ಬೇಕು. ಯಾವ ರೀತಿ ಕಾಲಿ ಮಾತೆಯನ್ನ ಸಮಯ ಪರಿವರ್ತನೆ, ಸೃಜನ ಮತ್ತೆ ಶಕ್ತಿಯ ದೇವಿಯ ರೂಪದಲ್ಲಿ ನೋಡ್ತೀವೋ ಅದೇ ರೀತಿ ಕಾಲಿ ಮುದ್ರಾನು ಕೆಲಸ ಮಾಡುತ್ತೆ. ಇದು ನಿಮ್ಮಲ್ಲಿರುವ ಭಯ, ಕೆಟ್ಟ ಆಲೋಚನೆ, ಮನಸ್ಸಿನ ಚಂಚಲತೆ ಮಾಡೋ ವಿಷಯಗಳ ಪ್ರತಿಯನ್ನ ಬದಲಾಯಿಸುತ್ತೆ. ಮತ್ತೆ ಇದು ನಿಮ್ಮಲ್ಲಿರುವ ನಕಾರಾತ್ಮಕ ಭಾವನೆಗಳನ್ನ ಸಹ ದೂರ ಮಾಡುತ್ತೆ. ಈ ಮುದ್ರೆಯನ್ನ ನೀವು ದಿನಾಲು 20 ನಿಮಿಷ ಪ್ರಾಕ್ಟೀಸ್ ಮಾಡಿ ಇದು ನಿಮ್ಮ ಲೈಫ್ ನೇ ಚೇಂಜ್ ಮಾಡಿಬಿಡುತ್ತೆ. ಮತ್ತೆ ಈ ಮುದ್ರೆ ನಿಮ್ಮಲ್ಲಿ ಪಾಸಿಟಿವ್ ಥಿಂಕಿಂಗ್ ಅನ್ನ ಸಹ ಜಾಸ್ತಿ ಮಾಡುತ್ತೆ. ಕುಬೇರ ಮುದ್ರಾ. ಈ ಮುದ್ರೆಯನ್ನ ಗಾಡ್ ಆಫ್ ವೆಲ್ತ್ ಕುಬೇರನಿಗೆ ಹೋಲಿಸಲಾಗುತ್ತೆ. ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ನೀವು ಯಾವುದೇ ಒಂದು ಕಂಫರ್ಟೇಬಲ್ ಪೊಸಿಷನ್ ಅಂದ್ರೆ ಸುಖಾಸನ, ಪದ್ಮಾಸನ, ಅರ್ಧ ಪದ್ಮಾಸನ ಈ ಆಸನಗಳು ಆದರ್ಶವಾಗಿರುತ್ತೆ. ನಿಮ್ಮ ಥಂಬ್ ನ ಟಿಪ್ ನ ಇಂಡೆಕ್ಸ್ ಫಿಂಗರ್ ಮತ್ತೆ ಮಿಡಲ್ ಫಿಂಗರ್ ನ ಟಿಪ್ ನ ಜೊತೆ ಜೋಡಿಸಬೇಕು. ಮತ್ತೆ ನಿಮ್ಮ ರಿಂಗ್ ಫಿಂಗರ್ ಮತ್ತೆ ಲಿಟಲ್ ಫಿಂಗರ್ ನ ಕೈಯಲ್ಲಿಯೇ ಫೋಲ್ಡ್ ಮಾಡಬೇಕು. ಕುಬೇರ ಮುದ್ರಾ ನಿಮ್ಮ ಇಚ್ಛಾಶಕ್ತಿ ಮತ್ತೆ ಮನಸ್ಸಿನ ಶಕ್ತಿಯನ್ನ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಇವೇ ನಿಮಗೆ ಪ್ರತಿಯೊಂದು ಕಷ್ಟದ ಸಮಯದಲ್ಲಿ ಜಾಸ್ತಿ ಕೆಲಸಕ್ಕೆ ಬರೋದು. ಈ ಮುದ್ರೆಯ ಅಭ್ಯಾಸದಿಂದ ಜೀವನ ಸಂತುಲಿತವಾಗುತ್ತೆ. ಮತ್ತೆ ಸಾಮಂಜಸ್ಯ ಪೂರ್ಣ ಸಂತುಲತೆ ಮೇಲೆ ಒಳ್ಳೆ ನಿರ್ಣಯಗಳನ್ನ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಈ ಮುದ್ರೆಯ ನಿಯಮಿತ ಅಭ್ಯಾಸದಿಂದ ನಿಮ್ಮಲ್ಲಿ ಒಂದು ಶಕ್ತಿಯ ಅಭಾವ ಬರುತ್ತೆ. ಮತ್ತೆ ಇದೇ ನಿಮಗೆ ಗೋಲ್ಸ್ ನ ಪ್ರಾಪ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಮುದ್ರೆಯ ಅಭ್ಯಾಸ ದಿನಾಲು 30 ನಿಮಿಷಗಳ ಕಾಲ ಸೂರ್ಯೋದಯ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಮಾಡಬೇಕು. ಧ್ಯಾನ ಮುದ್ರಾ. ಈ ಮುದ್ರೆ ನಿಮ್ಮಲ್ಲಿ ಕಾನ್ಸಂಟ್ರೇಷನ್ ಮತ್ತೆ ಫೋಕಸ್ ಅನ್ನ ಜಾಸ್ತಿ ಮಾಡುತ್ತೆ. ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋಕೆ ಸ್ಟೇಬಲ್ ಮತ್ತೆ ಕಂಫರ್ಟೇಬಲ್ ಪೊಸಿಷನ್ ನಲ್ಲಿ ಕೂಡಬೇಕು. ಇದಾದ ಮೇಲೆ ನಿಮ್ಮ ರೈಟ್ ಹ್ಯಾಂಡ್ ನ ಲೆಫ್ಟ್ ಹ್ಯಾಂಡ್ ನ ಮೇಲೆ ಇಲ್ಲಿ ತೋರಿಸಿರೋ ಹಾಗೆ ರೆಸ್ಟ್ ಮಾಡಿಸಬೇಕು. ಮತ್ತೆ ನಿಮ್ಮ ಥಂಬ್ ನ ಒಂದಕ್ಕೊಂದು ಟಚ್ ಕೂಡ ಮಾಡಬಹುದು. ಈ ಸ್ಥಿತಿಯಲ್ಲಿ ನಿಮ್ಮ ರೈಟ್ ಹ್ಯಾಂಡ್ ರೆಪ್ರೆಸೆಂಟ್ ಮಾಡುತ್ತೆ ಸ್ಟೇಟ್ ಆಫ್ ಫೈರ್ ಕಾನ್ಶಿಯಸ್ನೆಸ್ ನ, ಮತ್ತೆ ನಿಮ್ಮ ಲೆಫ್ಟ್ ಹ್ಯಾಂಡ್ ರೆಪ್ರೆಸೆಂಟ್ ಮಾಡುತ್ತೆ ಮಾಯಾ ಅಥವಾ ಇಲ್ಯೂಷನ್ ನ. ಈ ಮುದ್ರೆಯ ಅಭ್ಯಾಸದಿಂದ ನಿಮ್ಮಲ್ಲಿ ಒಂದು ಕಂಪ್ಲೀಟ್ ಬ್ಯಾಲೆನ್ಸ್ ಅನ್ನ ತರೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಮುದ್ರೆಯ ಅಭ್ಯಾಸವನ್ನ ನೀವು ಯಾವ ಸಮಯದಲ್ಲೂ ಮಾಡಬಹುದು. ಆದ್ರೆ ಸೂರ್ಯೋದಯ ಸಮಯದಲ್ಲಿ ಪ್ರಾಕ್ಟೀಸ್ ಮಾಡೋದು ತುಂಬಾನೇ ಲಾಭ ಅಂತ ಹೇಳಲಾಗುತ್ತೆ. ಇದನ್ನ ದಿನನಿತ್ಯ 30 ನಿಮಿಷಗಳ ಕಾಲ ಪ್ರಾಕ್ಟೀಸ್ ಮಾಡಬೇಕು. ಈ ಮುದ್ರೆಯ ಅಭ್ಯಾಸದಿಂದ ನಿಮ್ಮ ಮೈಂಡ್ ನ ಮೇಲೆ ಕಂಟ್ರೋಲ್ ಕೂಡ ಜಾಸ್ತಿ ಆಗುತ್ತೆ. ನೀವೇನಾದ್ರೂ ನಿಮ್ಮ ಜೀವನದಲ್ಲಿ ಮೆಡಿಟೇಷನ್ ನ ಜೊತೆಗೆ ಈ ಮುದ್ರೆಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಈ 1% ಜನರಲ್ಲಿ ಬರಬಹುದು. ಈ 1% ಜನರ ಇನ್ನೊಂದು ಸೀಕ್ರೆಟ್ ನ ಬಗ್ಗೆ ಮೊದಲೇ ಒಂದು ವಿಡಿಯೋ ಮಾಡಿದ್ದೀನಿ. ರೈಟ್ ನಲ್ಲಿರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ನೋಡಿ. ನಾವು ಸಿಗೋಣ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಕನಸನ್ನ ಕಾಣ್ತಾ ಇರಿ. ಕನಸೇ ಕಾಣದೆ ಹೋದ್ರೆ ಅವುಗಳನ್ನ ಪೂರ್ತಿ ಹೇಗೆ ಮಾಡೋದಕ್ಕೆ ಸಾಧ್ಯ. ರಾಧೆ ರಾಧೆ.